ನಾಡಹಬ್ಬ ಪ್ರಯುಕ್ತ ಮೈಸೂರಿನಲ್ಲಿ ಟಾಂಗಾ ಸವಾರಿ ಪಾರಂಪರಿಕ ಉಡುಗೆಯನ್ನ ತೊಟ್ಟು ದಂಪತಿಯ ಕಲರವ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ದಂಪತಿ ಪಾರಂಪರಿಕ ಕಟ್ಟಡ, ಇತಿಹಾಸ, ಪ್ರಸಿದ್ಧ ಸ್ಥಳಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಪುರಾತತ್ವ ಪ್ರವಾಸೋದ್ಯಮ ಇಲಾಖೆಯಿಂದ ಸವಾರಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಒಂದು ಟಾಂಗಾ ಗಾಡಿಯಲ್ಲಿರ್ತಕ್ಕಂತಹ ಜೋಡಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈಗಾಗಲೇ ಟಾಂಗಾ ಮೂವ್ ಆಗ್ತಾ ಇದೆ, ನೀವು ನೋಡ್ತಾ ಇರಬಹುದು. ಸರ್ ನಮಸ್ತೆ, ಎಲ್ಲಿಂದ? ಮೈಸೂರು. ನನ್ನ ಹೆಸರು ಸುಜೀಂದ್ರನ್ ಅಂತ. ನನ್ನ ಹೆಸರು ಶ್ರುತಿ. ಓಕೆ, ಎಷ್ಟನೇ ವರ್ಷ ಈ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನೀವು? ಇದು ಮೊಟ್ಟ ಮೊದಲ ಬಾರಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಎಲ್ಲಿಂದ? ನೀವು ಕೇರಳದಿಂದ ಬಂದಿರೋದಂತ ಹೇಳಿದ್ರಿ. ಸೊ ಕೇರಳದಿಂದ ಕರ್ನಾಟಕದ ಸಂಸ್ಕೃತಿ ಅಂದರೆ ಅದು ಮೈಸೂರು ದಸರಾದಲ್ಲಿ ಕರ್ನಾಟಕದ ಸಂಸ್ಕೃತಿಯನ್ನು ಸಾರುವಂಥ ಉಡುಗೆಯನ್ನು ತೊಟ್ಟಿದ್ದೀರಾ. ಸೊ ನಿಮ್ಮ ಒಂದು ಉಡುಗೆ ಬಗ್ಗೆ ಹೇಳೋದಾದರೆ? Yeah, it's a beautiful, no, mixing up two cultures, and I'm so happy. Born and brought up in Kerala, and now I'm living in Karnataka. It's a special and beautiful experience for me. ಸೊ ಮೇಡಮ್, ನಿಮಗೆ ನೀವು ಕನ್ನಡದಲ್ಲಿ ಹೇಳ್ಕೊಟ್ರೆ ಹೇಳ್ತೀರಾ? ನಮ್ಮ ದಸರಾ ನಮ್ಮ ಹೆಮ್ಮೆ. ನಮ್ಮ ದಸರಾ ನಮ್ಮ ಹೆಮ್ಮೆ. ಇಬ್ರು ಒಟ್ಟಿಗೆ ಹೇಳಿ. ನಮ್ಮ ದಸರಾ ನಮ್ಮ ಹೆಮ್ಮೆ. ಸರ್ ಮೇಡಮ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಬರ್ತಾ ಇದ್ದೀರಾ? ನಾ ಮೈಸೂರನ್ನೇ. ಲಕ್ಷ್ಮಿ, ನನ್ನ ಹೆಸರು ಲಕ್ಷ್ಮಿ. ನನ್ನ ಹೆಸರು ವಿಷ್ಣು ಪ್ರಸಾದ್ ಅಂತ, ನಾನು ಮೈಸೂರನ್ನೇ. ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಜೊತೆಗೆ ಟಾಂಗಾದಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ ಪ್ಲೇಸಸ್ಗಳು ನೋಡ್ತಾ ಇದ್ದೀವಿ. ನಾವು ಫ್ರೀ ಮಾಡಿಕೊಂಡು ನಾವು ಹೋಗಿ ನೋಡೋದಕ್ಕಾಗೋದಿಲ್ಲ. ಈ ಇದರಲ್ಲಿ ನಾವು ಎಲ್ಲ ಜಾಗಗಳನ್ನ ನೋಡ್ತಾ ಇದ್ದೀವಿ. ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು. ಇದಾಗಿತ್ತು ಈ ದಂಪತಿಗಳ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ರಕ್ಷಾ ಕೋಟ್ಯಾನ್, ಮೈಸೂರು. ನಾಡಹಬ್ಬ ಪ್ರಯುಕ್ತ ಮೈಸೂರಿನಲ್ಲಿ ಟಾಂಗಾ ಸವಾರಿ ಪಾರಂಪರಿಕ ಉಡುಗೆಯನ್ನ ತೊಟ್ಟು ದಂಪತಿಯ ಕಲರವ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ದಂಪತಿ ಪಾರಂಪರಿಕ ಕಟ್ಟಡ, ಇತಿಹಾಸ, ಪ್ರಸಿದ್ಧ ಸ್ಥಳಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಪುರಾತತ್ವ ಪ್ರವಾಸೋದ್ಯಮ ಇಲಾಖೆಯಿಂದ ಸವಾರಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಒಂದು ಟಾಂಗಾ ಗಾಡಿಯಲ್ಲಿರ್ತಕ್ಕಂತಹ ಜೋಡಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈಗಾಗಲೇ ಟಾಂಗಾ ಮೂವ್ ಆಗ್ತಾ ಇದೆ, ನೀವು ನೋಡ್ತಾ ಇರಬಹುದು. ಸರ್ ನಮಸ್ತೆ, ಎಲ್ಲಿಂದ? ಮೈಸೂರು. ನನ್ನ ಹೆಸರು ಸುಜೀಂದ್ರನ್ ಅಂತ. ನನ್ನ ಹೆಸರು ಶ್ರುತಿ. ಓಕೆ, ಎಷ್ಟನೇ ವರ್ಷ ಈ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನೀವು? ಇದು ಮೊಟ್ಟ ಮೊದಲ ಬಾರಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಎಲ್ಲಿಂದ? ನೀವು ಕೇರಳದಿಂದ ಬಂದಿರೋದಂತ ಹೇಳಿದ್ರಿ. ಸೊ ಕೇರಳದಿಂದ ಕರ್ನಾಟಕದ ಸಂಸ್ಕೃತಿ ಅಂದರೆ ಅದು ಮೈಸೂರು ದಸರಾದಲ್ಲಿ ಕರ್ನಾಟಕದ ಸಂಸ್ಕೃತಿಯನ್ನು ಸಾರುವಂಥ ಉಡುಗೆಯನ್ನು ತೊಟ್ಟಿದ್ದೀರಾ. ಸೊ ನಿಮ್ಮ ಒಂದು ಉಡುಗೆ ಬಗ್ಗೆ ಹೇಳೋದಾದರೆ? Yeah, it's a beautiful, no, mixing up two cultures, and I'm so happy. Born and brought up in Kerala, and now I'm living in Karnataka. It's a special and beautiful experience for me. ಸೊ ಮೇಡಮ್, ನಿಮಗೆ ನೀವು ಕನ್ನಡದಲ್ಲಿ ಹೇಳ್ಕೊಟ್ರೆ ಹೇಳ್ತೀರಾ? ನಮ್ಮ ದಸರಾ ನಮ್ಮ ಹೆಮ್ಮೆ. ನಮ್ಮ ದಸರಾ ನಮ್ಮ ಹೆಮ್ಮೆ. ಇಬ್ರು ಒಟ್ಟಿಗೆ ಹೇಳಿ. ನಮ್ಮ ದಸರಾ ನಮ್ಮ ಹೆಮ್ಮೆ. ಸರ್ ಮೇಡಮ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಬರ್ತಾ ಇದ್ದೀರಾ? ನಾ ಮೈಸೂರನ್ನೇ. ಲಕ್ಷ್ಮಿ, ನನ್ನ ಹೆಸರು ಲಕ್ಷ್ಮಿ. ನನ್ನ ಹೆಸರು ವಿಷ್ಣು ಪ್ರಸಾದ್ ಅಂತ, ನಾನು ಮೈಸೂರನ್ನೇ. ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಜೊತೆಗೆ ಟಾಂಗಾದಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ ಪ್ಲೇಸಸ್ಗಳು ನೋಡ್ತಾ ಇದ್ದೀವಿ. ನಾವು ಫ್ರೀ ಮಾಡಿಕೊಂಡು ನಾವು ಹೋಗಿ ನೋಡೋದಕ್ಕಾಗೋದಿಲ್ಲ. ಈ ಇದರಲ್ಲಿ ನಾವು ಎಲ್ಲ ಜಾಗಗಳನ್ನ ನೋಡ್ತಾ ಇದ್ದೀವಿ. ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು. ಇದಾಗಿತ್ತು ಈ ದಂಪತಿಗಳ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ರಕ್ಷಾ ಕೋಟ್ಯಾನ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.